ರಾಣೆಬೆನ್ನೂರು ತಾಲೂಕು ವಾರಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿದೆ. ಯಾಕಂದ್ರೆ ಬಿರ್ಲಾ, ಸಿಂಜೆಂಟಾ, ಎಥನಾಲ್ ಫ್ಯಾಕ್ಟರಿಗಳು, ಚಿಕನ್ ಫ್ಯಾಕ್ಟರಿಗಳು ಇರೋದ್ರಿಂದ ಅತಿ ಹೆಚ್ಚು ಕಾರ್ಮಿಕರಿಂದ 22ರಲ್ಲಿ ಒಂದು ESI ಹಾಸ್ಪಿಟಲ್ ಡಿಸ್ಪೆನ್ಸರಿ ಸ್ಟಾರ್ಟ್ ಆಗಿದೆ. ಆ ಡಿಸ್ಪೆನ್ಸರಿಲಿ 4 ವರ್ಷ ಆದ್ರೂ ಕೂಡ ಅದು ಕಾರ್ಮಿಕರ ಸಾವು ನೋವನ್ನು ನೋಡಿದ ಹೊರತಾಗಿ ಅಲ್ಲಿ ಡಾಕ್ಟರ್ ಏನು ಪರ್ಮನೆಂಟ್ ಆಗಿರ್ತಕ್ಕಂಥ ಡಾಕ್ಟರು 2 ಸ್ಯಾಂಕ್ಷನ್ ಪೋಸ್ಟ್ ಇದ್ರು ಅದು ನೋಡಿಲ್ಲ ಅಂತಕ್ಕಂಥ ಮಾತು ಬಹಳ ನೋವಿನಿಂದ ನಾನು ಹೇಳಬೇಕು. ರಾಯಲಿ ಹಳ್ಳಿಯ ದುರ್ಗಪ್ಪ ಅನ್ನೋರು ಎದೆನೋವು ಬಂದು ESI ಹಾಸ್ಪಿಟಲ್ಗೆ ಹೋದ್ರೆ ಅವ್ರಿಗೆ ಅಲ್ಲಿ ಡಾಕ್ಟರ್ ಇಲ್ಲದೆ ಯಾವುದೇ ಚಿಕಿತ್ಸೆ ಸಿಗದಂಗಾಗಿ ಅವರು ದಾವಣಗೆರೆ ಹೋಗೋ ಮಧ್ಯದಲ್ಲೇ ಅವರ ಪ್ರಾಣವನ್ನು ಕಳ್ಕೊತಾರೆ. ಅದೇ ರೀತಿ ನಾಗರಾಜ್ ಹುಲಿಯಣ್ಣನವರು ಕೂಡ ಚಳಗೇರಿಯವರು, ಅವರು ESI ಹಾಸ್ಪಿಟಲ್ಗೆ ಹೋದಾಗ ಅವರು 3 ಬೆರಳು ಕಟ್ಟಾಗಿರುತ್ತೆ ಚಿಕನ್ ಫ್ಯಾಕ್ಟರಿಲಿ. ಅವ್ರಿಗೂ ಕೂಡ ಯಾವುದೇ ಪ್ರಥಮ ಚಿಕಿತ್ಸೆ ಸಿಗದಂಗೆ ಇವತ್ತು ಅವ್ರ ಪ್ರೈವೇಟ್ ಹಾಸ್ಪಿಟಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ. ಇವತ್ತು ಬೆಳಿಗ್ಗೆ ನಾನು ಅಧಿವೇಶನಕ್ಕೆ ಬರಬೇಕಾದ್ರೆ ನನಗೆ ಫೋನ್ ಬಂತು. ಜಟ್ಟಪ್ಪ ಖ್ಯಾತನವರನ್ನವರು ಕೂಡ ಎದೆನೋವು ಬಂದು ದಾವಣಗೆರೆಗೆ ಹೋಗಬೇಕಾದ್ರೆ ಅವರು ಕೂಡ ಇವತ್ತೇ ಹಸುನಿಗಿರ್ತಕ್ಕಂಥದ್ದು ನಾನು ಮಂತ್ರಿಯ ಗಮನಕ್ಕೆ ಸಲ್ಲಕ್ಕೆ. ESIಯಲ್ಲಿ ಅತಿ ಹೆಚ್ಚು ಕಾರ್ಮಿಕರಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ, 60% ಕಾರ್ಮಿಕರಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ, 40% ಇರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ. ಆದ್ರೆ ESI ಹಾಸ್ಪಿಟಲ್ 11 ಹಾಸ್ಪಿಟಲ್ ಉತ್ತರ ಕರ್ನಾಟಕದಲ್ಲಿ ಕೇವಲ 4 ಇದಾವೆ. 7 ಎಲ್ಲಿ 40% ಕಾರ್ಮಿಕರಿದ್ದಾರೆ ಅಲ್ಲಿ 7 ESI ಹಾಸ್ಪಿಟಲ್ ಇದಾವೆ. ಇನ್ನೊಂದು ESI ಹಾಸ್ಪಿಟಲ್ ನಮ್ಮ ಉತ್ತರ ಕರ್ನಾಟಕ ESI ಶಿಕ್ಷಕರಿಲ್ಲದಂತ ಒಂದು ಶಾಲೆ ಇದ್ದದ್ದು. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಸರ್ಕಾರದ ಅಭಿನಂದನೆ ಸಲ್ಲಿಸ ಬಯಸ್ತೀನಿ, ವಿಶೇಷವಾಗಿ ಸಂತೋಷ್ ಲಾಡ್ ಸಾಹೇಬರಿಗೆ, ಕಾರ್ಮಿಕ ಸಚಿವರಿಗೆ. ಯಾಕಂದ್ರೆ ಇಂದಿನ ಅಧಿವೇಶನಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದೇವೆ. 2 ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರ ಕೊಟ್ಟಿದ್ದಾರೆ. ಮಹಿಳಾ ನೌಕರದಾರರಿಗೆ ಋತುಚಕ್ರದ ರಜೆ ಪ್ರಶ್ನೆ ಕೇಳಿದಾಗ ಅದಕ್ಕೂ ಕೂಡ ಸಕಾರಾತ್ಮಕವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ 1 ದಿನದ ರಜೆಯನ್ನು ಕೊಟ್ಟಿದ್ದು ಕೂಡ ಅಭಿನಂದನೆ ಸಲ್ಲಿಸಿ, ಅವರು ತಾಲೂಕು ವಾರಲ್ಲಿ ಅತಿ ಹೆಚ್ಚು ಕಾರ್ಮಿಕರನ್ನು ಹೊಂದಿದೆ. ಯಾಕಂದ್ರೆ ಬಿರ್ಲಾ, ಸಿಂಜೆಂಟಾ, ಎಥನಾಲ್ ಫ್ಯಾಕ್ಟರಿಗಳು, ಚಿಕನ್ ಫ್ಯಾಕ್ಟರಿಗಳು ಇರೋದ್ರಿಂದ ಅತಿ ಹೆಚ್ಚು ಕಾರ್ಮಿಕರಿಂದ ಅಧಿವೇಶನದಲ್ಲಿ ಅವರಿಗೆ ಪ್ರಕಾಶ್ ಅವರೇ ನಾನು ಅವರಿಗೆ ಉತ್ತರ ಕೊಟ್ಟಿದ್ದಾರಲ್ಲ, ಕ್ಲಾರಿಫಿಕೇಶನ್ ಕೇಳಿ. ಅದಕ್ಕೆ ಅವರು ಈಗ ಶಾಲೆಯನ್ನು ಕೂಡ ವಸತಿ ಶಾಲೆಯನ್ನು ಕೂಡ ಸ್ಯಾಂಕ್ಷನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೂ ಅವ್ರಿಗೆ ಅಭಿನಂದನೆ ಸಲ್ಲಿಸಿ. ಇನ್ನೂ ಗಂಭೀರವಾದ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ರಾಣೆಬೆನ್ನೂರು ತಾಲೂಕಿನಲ್ಲಿ 22ರಲ್ಲಿ ಒಂದು ESI ಹಾಸ್ಪಿಟಲ್ ಡಿಸ್ಪೆನ್ಸರಿ ಸ್ಟಾರ್ಟ್ ಆಗಿದೆ. ಆ ಡಿಸ್ಪೆನ್ಸರಿಲಿ 4 ವರ್ಷ ಆದ್ರೂ ಕೂಡ ಅದು ಕಾರ್ಮಿಕರ ಸಾವು ನೋವನ್ನು ನೋಡಿದ ಹೊರತಾಗಿ ಅಲ್ಲಿ ಡಾಕ್ಟರ್ ಏನು ಪರ್ಮನೆಂಟ್ ಆಗಿರ್ತಕ್ಕಂಥ ಡಾಕ್ಟರು 2 ಸ್ಯಾಂಕ್ಷನ್ ಪೋಸ್ಟ್ ಇದ್ರು ಅದು ನೋಡಿಲ್ಲ ಅಂತಕ್ಕಂಥ ಮಾತು ಬಹಳ ನೋವಿನಿಂದ ನಾನು ಹೇಳಬೇಕು. ಯಾಕೆ ನೋವಾಗುತ್ತೆ ಅಂದ್ರೆ, ನಮ್ಮ ಉಪಸಭಾಪತಿಗಳು ಇಲ್ಲೇ ಕುಂತಾರೆ, ರುದ್ರಪ್ಪ ಲಮಾಣಿಯವರು, ಅವರ ರಾಯಲಿ ಹಳ್ಳಿಯ ದುರ್ಗಪ್ಪ ಅನ್ನೋರು ಎದೆನೋವು ಬಂದು ESI ಹಾಸ್ಪಿಟಲ್ಗೆ ಹೋದ್ರೆ ಅವ್ರಿಗೆ ಅಲ್ಲಿ ಡಾಕ್ಟರ್ ಇಲ್ಲದೆ ಯಾವುದೇ ಚಿಕಿತ್ಸೆ ಸಿಗದಂಗಾಗಿ ಅವರು ದಾವಣಗೆರೆ ಹೋಗೋ ಮಧ್ಯದಲ್ಲೇ ಅವರ ಪ್ರಾಣವನ್ನು ಕಳ್ಕೊತಾರೆ. ಅದೇ ರೀತಿ ನಾಗರಾಜ್ ಹುಲಿಯಣ್ಣನವರು ಕೂಡ ಚಳಗೇರಿಯವರು, ಅವರು ESI ಹಾಸ್ಪಿಟಲ್ಗೆ ಹೋದಾಗ ಅವರು 3 ಬೆರಳು ಕಟ್ಟಾಗಿರುತ್ತೆ ಚಿಕನ್ ಫ್ಯಾಕ್ಟರಿಲಿ. ಅವ್ರಿಗೂ ಕೂಡ ಯಾವುದೇ ಪ್ರಥಮ ಚಿಕಿತ್ಸೆ ಸಿಗದಂಗೆ ಇವತ್ತು ಅವ್ರ ಪ್ರೈವೇಟ್ ಹಾಸ್ಪಿಟಲ್ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂತ ಪರಿಸ್ಥಿತಿ ಬಂದಿದೆ. ಇವತ್ತು ಬೆಳಿಗ್ಗೆ ನಾನು ಅಧಿವೇಶನಕ್ಕೆ ಬರಬೇಕಾದ್ರೆ ನನಗೆ ಫೋನ್ ಬಂತು. ಜಟ್ಟಪ್ಪ ಖ್ಯಾತನವರನ್ನವರು ಕೂಡ ಎದೆನೋವು ಬಂದು ದಾವಣಗೆರೆಗೆ ಹೋಗಬೇಕಾದ್ರೆ ಅವರು ಕೂಡ ಇವತ್ತೇ ಹಸುನಿಗಿರ್ತಕ್ಕಂಥದ್ದು ನಾನು ಮಂತ್ರಿಯ ಗಮನಕ್ಕೆ ಸಲ್ಲಕ್ಕೆ. 4% ESI ಅನ್ನ ಮ್ಯಾಂಡೇಟರಿ ಆಗಿ ನಾವು ಅವರ ಪಗಾರದಿಂದ ಕಟ್ ಮಾಡ್ತೀವಿ. 10ಕ್ಕಿಂತ ಹೆಚ್ಚು ಕಾರ್ಮಿಕರು ಏನಾದ್ರು ಫ್ಯಾಕ್ಟರಿ ಇದ್ರೆ ಅವ್ರು ಮ್ಯಾಂಡೇಟರಿ ಆಗಿ ರಿಜಿಸ್ಟರ್ ಆಗಿ 4% ಕಟ್ ಮಾಡ್ಕೊತೀವಿ. ಆದ್ರೆ ಅವ್ರಿಗೆ ಸರಿಯಾದ ಸರ್ವಿಸ್ ಕೊಡದಂಗೆ ನಾವಿರ್ತಕ್ಕಂಥದ್ದು ನಾನು ಗಮನವನ್ನು ಸೆಳೆಯ ಬಯಸಿ. ಇಲ್ಲದಂತ ESI ಶಿಕ್ಷಕರಿಲ್ಲದಂತ ಒಂದು ಶಾಲೆ ಇದ್ದದ್ದು. ತಾಲೂಕಿನಲ್ಲಿ ESI ಹಾಸ್ಪಿಟಲ್ ವೇಟಿಂಗ್ ರೂಮ್ ಫಾರ್ ಫ್ಯೂನರಲ್ ಆದಂಗಾಗಿದೆ. ಯಾರು ಅಲ್ಲಿ ಹೋಗ್ತಾರೆ ಎಲ್ಲರೂ ಹಸುನಿರ್ತಕ್ಕಂಥ, ಇವತ್ತು ಕೂಡ ತೀರೋಗಿರ್ತಕ್ಕಂಥದ್ದು ಬಹಳ ಶೋಚನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇಷ್ಟೊತ್ತು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಬಗ್ಗೆ ತಾರತಮ್ಯದ ಬಗ್ಗೆ ಮಾತಾಡ್ತಾ ಇದ್ರು. ಆ ESIಯಲ್ಲಿ ಅತಿ ಹೆಚ್ಚು ಕಾರ್ಮಿಕರಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ, 60% ಕಾರ್ಮಿಕರಿರ್ತಕ್ಕಂಥದ್ದು ಉತ್ತರ ಕರ್ನಾಟಕದಲ್ಲಿ, 40% ಇರ್ತಕ್ಕಂಥದ್ದು ದಕ್ಷಿಣ ಕರ್ನಾಟಕದಲ್ಲಿ. ಆದ್ರೆ ESI ಹಾಸ್ಪಿಟಲ್ 11 ಹಾಸ್ಪಿಟಲ್ ಉತ್ತರ ಕರ್ನಾಟಕದಲ್ಲಿ ಕೇವಲ 4 ಇದಾವೆ. 7 ಎಲ್ಲಿ 40% ಕಾರ್ಮಿಕರಿದ್ದಾರೆ ಅಲ್ಲಿ 7 ESI ಹಾಸ್ಪಿಟಲ್ ಇದಾವೆ. ಇನ್ನೊಂದು ESI ಹಾಸ್ಪಿಟಲ್ ನಮ್ಮ ಉತ್ತರ ಕರ್ನಾಟಕ. ಮಂತ್ರಿಗಳು ನಾನು ಮಾನ್ಯ ಮಂತ್ರಿಗಳಿಗೆ
ನಮ್ಮ ಕಾರ್ಮಿಕರಿಗೆ ಸೋಷಿಯಲ್ ಸೆಕ್ಯೂರಿಟಿ, ಸಿಕ್ನೆಸ್ ಬೆನಿಫಿಟ್, ಮೆಟರ್ನರಿ ಬೆನಿಫಿಟ್, ಡಿಸೇಬಿಲಿಟಿ ಬೆನಿಫಿಟ್ ಮತ್ತು ಡಿಪೆಂಡೆನ್ಸಿ ಬೆನಿಫಿಟ್ ಆಕ್ಟ್ನ ಕೊಡಲಿಕ್ಕೆ ಅಲ್ಲಿ ಇಬ್ಬರು ಡಾಕ್ಟರ್ ಸ್ಯಾಂಕ್ಷನ್ ಪೋಸ್ಟ್ ಇದೆ. ಇಮಿಡಿಯೇಟ್ ಆಗಿ ಅಲ್ಲಿ ಇಬ್ಬರು ಡಾಕ್ಟರ್ನ ಕೊಡಬೇಕು ES ಹಾಸ್ಪಿಟಲ್ಗೆ ಅಂತ ಹೇಳಿ ನಾನು ಮದುವೆ ಮಾಡಿ ಗಮನವನ್ನು ಸೆಳೆಬಯಸ್ತೇನೆ. ಸಭಾಧ್ಯಕ್ಷರೇ, ಶಾಸಕರಿಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಚ್ಛೆ ಬಯಸ್ತೀನಿ. ಒಂದು ESI ಆಸ್ಪತ್ರೆ ಆಗ್ಬೇಕಂದ್ರೆ ನಮಗೆ 50,000 IP ಹೋಲ್ಡರ್ಸ್ ಇರಬೇಕು. ಅಲ್ಲಿರ್ತಕ್ಕಂಥದ್ದು ಕೇವಲ 3,000 ಚಿಲ್ಲರ 3,628 IP ಹೋಲ್ಡರ್ಸ್ ಇದ್ದಾರೆ ಸಭಾಧ್ಯಕ್ಷರು. ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್. ಅಲ್ಲಿ ESI ಆಸ್ಪತ್ರೆ ಮಾಡಕ್ ಆಗೋದಿಲ್ಲ. ಆಮೇಲೆ ಅಲ್ಲಿ ಡಿಸ್ಪೆನ್ಸರಿ ಇರ್ತಕ್ಕಂಥದ್ದು, ಅಲ್ಲಿ ಡಿಸ್ಪೆನ್ಸರಿಲಿ ಹೋದಾಗ ಬೇಸಿಕ್ ಚೆಕಪ್ ಮಾತ್ರ ಮಾಡಬಹುದು. ಇನ್ನ ಯಾವುದೇ ರೀತಿಯಾದಂತಹ ಹೈಗ್ರೇಡ್ ಚೆಕಪ್ಸ್ ಮಾಡಕ್ ಅಲ್ಲಿ ಬರೋದಿಲ್ಲ. ಅವ್ರಿಗೆ ಅದು ಮಾಹಿತಿ ಇದೆ. ಹಂಗಾಗಿ ಅವರು ಮೂಲಭೂತ ಪ್ರಶ್ನೆ ಇಲ್ಲಿ ಕೇಳಿದ್ದಾರೆ. ನಾನು ಕೇಂದ್ರ ಸಚಿವರಿಗೆ, ಶೋಭಾ ಕರಂದ್ಲಾಜೆ ಮೇಡಮ್ಗೂ ಹಾಗೂ ಕೇಂದ್ರ ಸಚಿವರು ಕೂಡ ಬರೆದಿದ್ದೇನೆ. ಯಾಕಂದ್ರೆ 2 ಜಿಲ್ಲೆ ನಡುಕೆ ಅಥವಾ 3 ಜಿಲ್ಲೆ ಸೇರಿ ನಮಗೆ 50,000 IP ಹೋಲ್ಡರ್ಸ್ ಆಗ್ತಾರೆ. ಅದರ ನಡುಕು ಒಂದು ಆಸ್ಪತ್ರೆಗಳನ್ನ ಮಾಡಿಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ. ಇವ್ರು ಹೇಳಿರ್ತಕ್ಕಂಥದ್ದು ಒಂದು ಡೆಪ್ಯುಟೇಷನ್ ಮೇಲೆ ಡಾಕ್ಟರ್ ಇದ್ದಾರೆ, ಪರ್ಮನೆಂಟ್ ಡಾಕ್ಟರ್ ಮಾಡ್ಕೊಡ್ತೇನೆ ಅಂತ ಕೇಳಕ್ಕೆ ಇಚ್ಛೆ ಬಯಸ್ತೀನಿ.